ನಮಸ್ಕಾರ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧಕ್ಕೆ ಸುಗ್ರೀವಾಜ್ಞೆ, ರಾಜ್ಯಪಾಲರ ಅಂಕಿತಕ್ಕೆ ನಾಳೆ ರವಾನೆ, ಸಚಿವ ಸಂಪುಟದ ಮಹತ್ವದ ತೀರ್ಮಾನ. ಪೂರ್ವ ನಿಗದಿಯಂತೆ ಜನವರಿ 1ರಿಂದ ಶಾಲೆಗಳ ಆರಂಭ, ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. 100ನೇ ಕಿಸಾನ್ ರೈಲಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ, ಹಣ್ಣು ತರಕಾರಿ ಸಾಗಾಣಿಕೆಗೆ ಶೇಕಡಾ 50ರಷ್ಟು ಕೇಂದ್ರದ ಸಹಾಯಧನ. ಸಮುದ್ರ ತೀರಗಳ ಸ್ವಚ್ಛತೆಗಾಗಿ ಜನಾಂದೋಲನ, ಸ್ಥಳೀಯ ಪ್ರತಿನಿಧಿಗಳ ನೇತೃತ್ವದಲ್ಲಿ ಸಮಿತಿ ರಚನೆ, ಸಚಿವ ಪ್ರಕಾಶ್ ಜಾವಡೇಕರ್. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧಿಸಲು ಸಚಿವ ಸಂಪುಟ ತೀರ್ಮಾನಿಸಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಚಿವ ಸಂಪುಟದಲ್ಲಿ ಕರ್ನಾಟಕ ಗೋಹತ್ಯೆ ಪ್ರತಿಬಂಧಕ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರಲು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ಸುಗ್ರೀವಾಜ್ಞೆಯನ್ನು ನಾಳೆ ರಾಜ್ಯಪಾಲರ ಒಪ್ಪಿಗೆಗಾಗಿ ಕಳುಹಿಸಿಕೊಡಲಾಗುವುದು ಎಂದು ಸಂಪುಟ ಸಭೆಯ ನಂತರ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ವಿಧಾನಮಂಡಲದ ಜಂಟಿ ಅಧಿವೇಶನವನ್ನು ಜನವರಿಯಲ್ಲಿ ನಡೆಸಲು ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆ ಸೂಚಿಸಿದೆ. ಬಹುಶಃ ಜನವರಿ 18ರಿಂದ ಅಧಿವೇಶನ ಆರಂಭವಾಗುವ ಸಾಧ್ಯತೆಗಳಿವೆ. ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಎಪಿಎಂಸಿ ಸೆಸ್ ಅನ್ನು ₹1ಯಿಂದ 60 ಪೈಸೆಗೆ ಇಳಿಕೆ ಮಾಡಲು ಸಂಪುಟ ಒಪ್ಪಿಗೆ ನೀಡಿದೆ. ಎಪಿಎಂಸಿ ಹೊರಗೆ ಸೆಸ್ ವಿಧಿಸಲು ಅವಕಾಶವಿರುವುದಿಲ್ಲ ಎಂದು ಸಚಿವರು ಹೇಳಿದರು. ಸರ್ಕಾರ 2-3 ಶಿಫಾರಸುಗಳನ್ನ ಪೆಂಡಿಂಗ್ ಇಟ್ಟಿತ್ತು. ಜನವರಿ 1ರಿಂದ ಶಾಲೆ ಆರಂಭಿಸುವ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಮಾಧ್ಯಮಗಳೊಂದಿಗೆ ಅವರು ಕೋವಿಡ್-19 ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ, ಶಾಲೆಗಳಲ್ಲಿಯೂ ಸಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲು ಸೂಚಿಸಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತರು ಈ ಬಾರಿ ಸ್ಪರ್ಧಿಸಿದ್ದಾರೆ. ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಹಳಷ್ಟು ಜನ ಸ್ಪರ್ಧೆ ಮಾಡಿದ್ದಾರೆ, ವಿದ್ಯಾವಂತರು ಸ್ಪರ್ಧೆ ಮಾಡಿದ್ದಾರೆ. ನನಗೆ ಸಿಕ್ಕಿದ ವರದಿ ಪ್ರಕಾರ 185-90 ಭಾಗ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸದಸ್ಯರು ಆಯ್ಕೆಯಾಗಲು 100ಕ್ಕೆ ನೋಟಿಸಿದ್ದ ಸದಸ್ಯರಿದ್ದ. ದೇಶದ ಪ್ರಥಮ ಚಾಲಕರಹಿತ ಮೆಟ್ರೋ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಚಾಲನೆ ನೀಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಅವರು, ಆಧುನಿಕ ತಂತ್ರಜ್ಞಾನದಲ್ಲಿ ನಾಗರಿಕರ ಜೀವನವನ್ನು ಸುಲಭಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಈ ನಿಟ್ಟಿನಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಮೆಟ್ರೋ ರೈಲು ಕಾಮಗಾರಿ ಭರದಿಂದ ಸಾಗುತ್ತಿದೆ ಎಂದು ತಿಳಿಸಿದರು. 2014ರಲ್ಲಿ ಬಿಜೆಪಿ ಸರ್ಕಾರ ರಚಿಸಿದ ಸಮಯದಲ್ಲಿ ಕೇವಲ 5 ನಗರಗಳಲ್ಲಿ ಮೆಟ್ರೋ ರೈಲು ಸಂಚಾರವಿತ್ತು. ಇಂದು 18 ನಗರಗಳಲ್ಲಿ ಮೆಟ್ರೋ ರೈಲುಗಳು ಸಂಚರಿಸುತ್ತಿವೆ. 2025ರೊಳಗೆ ಇದನ್ನು 25 ನಗರಗಳಿಗೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಇಂದು 1000 ಕಿಲೋಮೀಟರ್ಗೂ ಅಧಿಕ ಮೆಟ್ರೋ ರೈಲು ಮಾರ್ಗವಿದೆ. 2025ರೊಳಗೆ ಇದನ್ನು 1700 ಕಿಲೋಮೀಟರ್ಗೆ ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಮೆಟ್ರೋ ರೈಲು ಯೋಜನೆಗಳನ್ನು ಕೈಗೊಳ್ಳಲು ಒಂದೇ ಸೂತ್ರಕ್ಕೆ ಅಂಟಿಕೊಂಡಿದ್ದರೆ ಇಷ್ಟು ದೊಡ್ಡ ಜಾಲವನ್ನು ನಿರ್ಮಿಸುವುದು ಅಸಾಧ್ಯವಾಗುತ್ತಿತ್ತು. ಬದಲಿಗೆ ಸ್ಥಳೀಯ ಜನರ ಅಗತ್ಯ ಹಾಗೂ ವ್ಯವಸ್ಥೆಗಳಿಗೆ ಪೂರಕವಾಗಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಆರ್ಆರ್ಟಿಎಸ್ ಮೆಟ್ರೋ ಸಂಚಾರ ದೆಹಲಿ ಹಾಗೂ ಮೀರತ್ ನಡುವಿನ ಸಂಚಾರದ ಅವಧಿಯನ್ನು 1 ಗಂಟೆಗೂ ಕಡಿಮೆಗೊಳಿಸಲಿದೆ. ಮೆಟ್ರೋ ಲೈಟ್, ಮೆಟ್ರೋ ನಿಯಾನ್ ಯೋಜನೆಗಳು ಸಣ್ಣ ನಗರಗಳಲ್ಲಿ ಜಾರಿಯಲ್ಲಿವೆ. ಜಲಮಾರ್ಗದ ಮೆಟ್ರೋ ಕಾಮಗಾರಿ ಕೊಚ್ಚಿಯಲ್ಲಿ ಪ್ರಗತಿಯಲ್ಲಿದೆ ಎಂದು ಅವರು ಮಾಹಿತಿ ನೀಡಿದರು. 17 लाख प्रतिदिन थी, अब ये संख्या 5 गुना बढ़ गई है. अब 85 लाख लोग हर दिन मेट्रो से सवारी करते हैं. याद रखिए, ये सिर्फ आंकड़े नहीं है, ये करोड़ों भारतीयों के जीवन में आ रही ईज ऑफ लिविंग के प्रमाण है. ये सिर्फ ईंट, पत्थर, कंक्रीट और लोहे से बने इंफ्रास्ट्रक्चर नहीं, बल्कि ये देश के नागरिकों, देश के मिडिल क्लास की आकांक्षा पूरा होने के साक्ष्य हैं. साथियों,
आखिर ये परिवर्तन, ये बदलाव आया कैसे? ಮೆಟ್ರೋ ರೈಲುಗಳಿಂದ ನಗರಗಳಲ್ಲಿ ಉತ್ತಮ ಸಂಪರ್ಕ ವ್ಯವಸ್ಥೆ ಸೃಷ್ಟಿಯಾಗುತ್ತದೆ. ಇದರ ಲಾಭ ಜನರಿಗೆ ಸಿಗುತ್ತದೆ. ಇಂದು ಮೆಟ್ರೋ ರೈಲುಗಳು ಕೇವಲ ಒಂದು ವ್ಯವಸ್ಥೆಯಾಗಿ ಉಳಿದಿಲ್ಲ, ಮಾಲಿನ್ಯ ನಿಯಂತ್ರಣಕ್ಕೂ ಅವು ಪೂರಕವಾಗಿವೆ. ಮೇಕ್ ಇನ್ ಇಂಡಿಯಾ ಅಭಿಯಾನದಡಿ ಮೆಟ್ರೋ ವ್ಯವಸ್ಥೆಯನ್ನು ಬಲಪಡಿಸಲಾಗುತ್ತಿದ್ದು, ದೇಶದ 4 ಬೃಹತ್ ಕಂಪನಿಗಳು ಮೆಟ್ರೋ ನಿರ್ಮಾಣ ಮಾಡುತ್ತಿವೆ ಎಂದು ಪ್ರಧಾನಿ ತಿಳಿಸಿದರು. नीति ही नहीं थी। ಒಂದು ದೇಶ ಒಂದು ಸಂಚಾರ ಕಾರ್ಡ್ ವ್ಯವಸ್ಥೆ ರೂಪಿಸಿದ್ದು, ಇದರ ಮೂಲಕ ದೇಶದ ಯಾವುದೇ ಭಾಗದಲ್ಲಿ ಸಾರ್ವಜನಿಕ ಸಾರಿಗೆ ಮೂಲಕ ಸಂಚರಿಸಲು ಸಾಧ್ಯ. ಇದರಿಂದ ಸಮಯದ ಉಳಿತಾಯವಾಗಲಿದೆ. ಸರ್ಕಾರ ಈಗಾಗಲೇ ಒಂದು ದೇಶ ಒಂದು ಫಾಸ್ಟ್ಯಾಗ್ ವ್ಯವಸ್ಥೆ ಸೇರಿದಂತೆ ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ಪಡಿತರ, ಒಂದು ದೇಶ ಒಂದು ಆರೋಗ್ಯ ವಿಮೆ ಯೋಜನೆಗಳನ್ನು ಜಾರಿಗೊಳಿಸಿದೆ. ಇದೇ ಮಾದರಿಯಲ್ಲಿ ಒಂದು ದೇಶ ಒಂದು ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. ಕೇಂದ್ರ ಸರ್ಕಾರ ರಾಜಧಾನಿ ದೆಹಲಿಯ ಅಭಿವೃದ್ಧಿಗೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಪುರಾತನ ನಗರದಲ್ಲಿ ಆಧುನಿಕ ಸೌಲಭ್ಯಗಳನ್ನು ನೀಡಲು ಶ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು. मेक इन इंडिया के ज्यादा से ज्यादा विस्तार पर हमने जोर दिया, आधुनिक टेक्नोलॉजी के उपयोग पर। साथियों, आप में से अधिकांश लोग ये जानते हैं कि देश के अलग अलग शहरों की अलग अलग आवश्यकताएं, अलग अलग आकांक्षाएं और अलग अलग चुनौतियां होती हैं। अगर हम एक ही फिक्स मॉडल बनाकर मेट्रो रेल का संचालन करते तो तेजी से विस्तार संभव ही नहीं था। ಕಾರ್ಯಕ್ರಮದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ट्रांसपोर्ट के आधुनिक तौर तरीकों का इस्तेमाल शहर के लोगों की जरूरतों और वहां की प्रोफेशनल लाइफस्टाइल के हिसाब से ही होना चाहिए। यही वजह है कि अलग अलग शहरों में अलग अलग तरह ही अलग अलग प्रकार की मेट्रो रेल पर काम हो रहा है। मैं आपको कुछ उदाहरण देता हूं। आरआरटीएस यानी रीजनल रैपिड ट्रांजिट सिस्टम, दिल्ली मेरठ आरआरटीएस का शानदार मॉडल दिल्ली और मेरठ की दूरी को घटाकर 1 घंटे से भी कम कर देगा। मेट्रो लाइट उन शहरों में जहां यात्री संख्या कम है, वहां मेट्रो लाइट वर्जन पर काम हो रहा है। ये सामान्य मेट्रो की 40% लागत से ही तैयार हो जाती है। मेट्रो नियो, जिन शहरों में सवारियां और भी कम हैं, वहां पर मेट्रो नियो पर काम हो रहा है। लाइन पर देश की पहली ड्राइवरलेस हृदय से ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹಾರಾಷ್ಟ್ರದ ಸಂಗೋಲಾ ಮತ್ತು ಪಶ್ಚಿಮ ಬಂಗಾಳದ ಶಾಲಿಮಾರ್ ನಡುವೆ ಸಂಚರಿಸಲಿರುವ 100ನೇ ಕಿಸಾನ್ ರೈಲಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಹಸಿರು ನಿಶಾನೆ ತೋರಿಸಲಿದ್ದಾರೆ. ಬಹು ಸಾಮಗ್ರಿ ಸಾಗಣೆಯ ಈ ರೈಲು ಸೇವೆಯಲ್ಲಿ ಹಣ್ಣು ತರಕಾರಿಗಳನ್ನು ಸಾಗಿಸಲಾಗುವುದು. ಬೇಗ ಹದಗೆಡುವ ಸರಕುಗಳನ್ನು ಲೋಡ್ ಮಾಡಲು ಮತ್ತು ಇಳಿಸಲು ಪ್ರಯಾಣದ ಮೇಲೆ ಯಾವುದೇ ನಿರ್ಬಂಧವಿಲ್ಲದೆ ಎಲ್ಲ ನಿಲುಗಡೆಗಳಲ್ಲಿ ಅನುಮತಿಸಲಾಗುತ್ತದೆ. ಭಾರತ ಸರ್ಕಾರ ಹಣ್ಣುಗಳು ಮತ್ತು ತರಕಾರಿಗಳ ಸಾಗಣೆಗೆ 50% ಸಹಾಯಧನವನ್ನು ವಿಸ್ತರಿಸಿದೆ. ಪ್ರಥಮ ಕಿಸಾನ್ ರೈಲನ್ನು 2020 ಆಗಸ್ಟ್ 7ರಂದು ದೇವಾಲಯದಿಂದ ದಾನಾಪುರದವರೆಗೆ ಪರಿಚಯಿಸಲಾಯಿತು. ನಂತರ ಅದನ್ನು ಮುಜಾಫರ್ಪುರದವರೆಗೆ ವಿಸ್ತರಿಸಲಾಗಿದೆ. ರೈತರಿಂದ ಉತ್ತಮ ಸ್ಪಂದನೆ ದೊರೆತ ಹಿನ್ನೆಲೆಯಲ್ಲಿ ರೈಲಿನ ಸಂಚಾರವನ್ನು ವಾರದಲ್ಲಿ 3 ದಿನಗಳಿಗೆ ಹೆಚ್ಚಿಸಲಾಗಿದೆ. ಕಿಸಾನ್ ರೈಲು ಕೃಷಿ ಉತ್ಪನ್ನಗಳನ್ನು ದೇಶದಾದ್ಯಂತ ತ್ವರಿತವಾಗಿ ಸಾಗಿಸುವುದನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ್ದಾಗಿದೆ. ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ರೈತರ ಉತ್ಪನ್ನಗಳನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಿ ರೈತರಿಗೆ ಹೆಚ್ಚಿನ ಲಾಭ ದೊರೆಯುವಂತೆ ಮಾಡಲು ಕಿಸಾನ್ ರೈಲು ಸಹಕಾರಿ. ರೈತರು ಬಯಸುವ ಸ್ಥಳಗಳಿಗೆ ಕಿಸಾನ್ ರೈಲು ಸೇವೆ ಒದಗಿಸಲು ತಮ್ಮ ಇಲಾಖೆ ಸಿದ್ಧ ಎಂದರು. ಇದೀಗ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ. सफलतापूर्वक निर्वहन किया। किसान ने अपनी भूमिका निभाई और सरकार ने जगह जगह पर जहां आवश्यकता थी वहां किसानों को छूट प्रदान करने की कोशिश की। कोविड की इस प्रतिकूलता में भी किसानी का क्षेत्र अव्वल रहा, सफल रहा और देश भर में ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಇದೀಗ
जो रेल ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. निश्चित रूप से स्वागत और अभिनंदन के योग्य है। माननीय प्रधानमंत्री जी के नेतृत्व में बजट में यह घोषणा की गई थी कि कृषि के क्षेत्र में अनेक काम बजट में उल्लिखित थे, लेकिन प्रमुख रूप से हम किसान रेल चलाएंगे, किसान उड़ान प्रारंभ करेंगे और उसके क्रियान्वयन की दृष्टि से रेल मंत्रालय ने किसान रेल का आरंभ किया और मात्र 4 महीने के भीतर ही एक रेल नहीं, आज ये 100वीं रेल का शुभारंभ माननीय प्रधानमंत्री जी के कर कमलों से हो रहा है। यह हम सबके लिए प्रसन्नता की बात है। माननीय प्रधानमंत्री जी के नेतृत्व में खाद्य प्रसंस्करण मंत्रालय की ऑपरेशन ग्रीन टॉप टू टोटल स्कीम के अंतर्गत इस परिवहन में 50% की सब्सिडी सब्जी और फल के किसानों को परिवहन की दृष्टि से दी जा रही है। इसका बहुत ही सफल परिणाम पूरे देश में मिल रहा है और किसान को अपने उत्पादन का ठीक मूल्य प्राप्त हो पा रहा है। कम समय में अधिक दूरी तय करके ताजी सब्जियां उपभोक्ता तक पहुंचाने का प्रयत्न सफलीभूत हो रहा है। यह हम सबके लिए बहुत ही प्रसन्नता की बात है। मैं इस अवसर पर अपने मंत्रालय की ओर से और किसानों की ओर से माननीय प्रधानमंत्री जी का हृदयपूर्वक बहुत बहुत स्वागत करता हूं, अभिनंदन करता हूं और माननीय पीयूष गोयल जी के नेतृत्व में रेल के माध्यम से जो किसानों को फायदा पहुंचाने का एक सफलतापूर्वक प्रयत्न किया जा रहा है, उसके लिए भी उनको बहुत बहुत साधुवाद देता हूं। धन्यवाद। जय भारत। धन्यवाद माननीय श्री नरेंद्र सिंह तोमर जी। अब प्रस्तुत है भारत की 100वीं किसान रेल के बारे में जानकारी देती हुई ये लघु फिल्म। किसान बोता है धरती की छाती पर उम्मीदों का बीज। उसकी लहलहाती फसलें देती हैं गारंटी हमारे और आपके पेट को भरने की। उसे उसकी मेहनत का मिले उचित मूल्य और उसकी फसलों को मिले सर्वोत्तम बाजार। हमारे किसान भाई बहन हो समृद्ध, सशक्त और बने आत्मनिर्भर भारत का मजबूत आधार। इसी प्रण के साथ प्रधानमंत्री नरेंद्र मोदी जी के कुशल मार्गदर्शन में सरकार ने कृषि विकास और किसान कल्याण के लिए उठाए सतत और समग्र कदम। किसान को आधुनिक सुविधाएं देना, छोटे किसानों को संगठित करके उनको बड़ी ताकत बनाना, किसानों की आय बढ़ाने के प्रयास निरंतर जारी है और अन्नदाताओं के सपनों को साकार करने महाराष्ट्र के देवलाली से बिहार के दानापुर के बीच चली पहली किसान रेल। भारत सरकार अनेक योजनाओं के द्वारा किसानों की स्थिति सुधारने की दिशा में है निरंतर प्रयासरत। किसान रेल भी है उसी दिशा में एक महत्वपूर्ण पहल। किसान रेल ने कृषि उत्पादों के परिवहन की जटिलताओं को बनाया है सुगम। यह गुजरती है फलों और सब्जियों से समृद्ध क्षेत्रों से। इसमें मिलती है किसी भी स्टेशन पर। ಬ್ಲೂ ಫ್ಲಾಗ್ ಗರಿಮೆಗೆ ಪಾತ್ರವಾಗಿರುವ ದೇಶದ 8 ಸಮುದ್ರ ತೀರಗಳ ಬಗ್ಗೆ ಮಾಹಿತಿ ಹೊಂದಿರುವ ಈ ಕೈಪಿಡಿಯನ್ನು ಕೇಂದ್ರ ಪರಿಸರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಇಂದು ಬಿಡುಗಡೆ ಮಾಡಿದರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಕಾರ್ಯಕ್ರಮದಲ್ಲಿ ವಿಶ್ವದ ಪ್ರವಾಸೋದ್ಯಮಕ್ಕೆ ಸಮುದ್ರ ತೀರಗಳು ಮಹತ್ವದ ಕೊಡುಗೆ ನೀಡುತ್ತವೆ. ಈ ಹಿನ್ನೆಲೆಯಲ್ಲಿ ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಬ್ಲೂ ಫ್ಲಾಗ್ ಹಿರಿಮೆಗೆ ಪಾತ್ರವಾಗಿರುವ ಸಮುದ್ರ ತೀರಗಳಲ್ಲಿ ಆಯಾ ರಾಜ್ಯಗಳು ನೀಲಿ ಧ್ವಜವನ್ನು ಅಳವಡಿಸಬೇಕು. ಇದನ್ನು ಅಭಿಯಾನವನ್ನಾಗಿ ಸ್ವೀಕರಿಸಬೇಕು ಎಂದರು. ಸಮುದ್ರ ತೀರಗಳ ಸ್ವಚ್ಛತೆಗಾಗಿ ಜನಾಂದೋಲನ ರೂಪಿಸಲು ಕಾರ್ಯಯೋಜನೆ ಹಾಕಿಕೊಳ್ಳಲಾಗಿದೆ. ಸ್ಥಳೀಯ ಪ್ರತಿನಿಧಿಗಳ ನೇತೃತ್ವದಲ್ಲಿ ಸ್ವಚ್ಛತೆ ಕಾಪಾಡಲು ಸಮಿತಿಗಳನ್ನು ರಚಿಸಲು ಯೋಜಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಈ ಸಮಯದಲ್ಲಿ ಗುಜರಾತ್, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಸಚಿವರೊಂದಿಗೆ ಅವರು ಚರ್ಚೆ ನಡೆಸಿದರು. प्रशिक्षण होता है, बीच का पूरा मैप होता है
वहां कैसे बिहेव करें इसका कोड ऑफ कॉन्डक्ट होता है। वाटर क्वालिटी ठीक रहे इसके लिए प्रबंधन होता है। कोई औद्योगिक या रेसिडेंशियल वेस्ट वहां न गिरे, न कोई गिराए, ये देखना भी जरूरी होता है। फिर बीच की मैनेजमेंट कमेटी होती है जिसमें स्थानीय लोग होते हैं जो उसकी ಜನರ ಹಿತಕ್ಕಾಗಿ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯ ಕಲ್ಪನಾ ಶಕ್ತಿಯನ್ನು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ರಾಂಚಿಯ ವ್ಯವಸ್ಥಾ ಪ್ರಬಂಧ ಸಂಸ್ಥೆ ಐಐಎಂನ 9ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಅವರು ಕೋವಿಡ್-19 ಸಮಯದಲ್ಲಿ ದೇಶದ ಆರೋಗ್ಯ ವ್ಯವಸ್ಥೆ ಯಾವ ರೀತಿಯಲ್ಲಿ ಅವಿರತವಾಗಿ ಶ್ರಮಿಸಿದೆ ಎನ್ನುವುದನ್ನು ನೀವು ನೋಡಿದ್ದೀರಿ. ಅದೇ ಮಾದರಿಯಲ್ಲಿ ದೇಶವಾಸಿಗಳ ಹಿತಕ್ಕಾಗಿ ವಿದ್ಯಾರ್ಥಿಗಳು ಹೊಸ ವಿಚಾರಗಳೊಂದಿಗೆ ಮುಂದೆ ಬರಬೇಕು ಎಂದು ಹೇಳಿದರು. ಕೋವಿಡ್-19 ಸವಾಲನ್ನು ಅವಕಾಶವನ್ನಾಗಿ ಪರಿವರ್ತಿಸಿಕೊಳ್ಳಲಾಯಿತು. ವಿದ್ಯಾರ್ಥಿಗಳು ಪದವಿ ಪಡೆದ ಬಳಿಕ ನಿಜ ಜೀವನದ ಸವಾಲುಗಳನ್ನು ಸಶಕ್ತವಾಗಿ ಎದುರಿಸಬೇಕು ಎಂದರು. बस इतना ही कहूंगा कि कुशल प्रबंधन से शून्य से शिखर तक की यात्रा कैसे तय की जा सकती है, यह नाम उसकी एक मिसाल है. इसलिए आज भी जब जब मैनेजमेंट की बात होती है, बिना इन नामों के वह बात अधूरी लगती है. हम इतिहास की सीख का वर्तमान में उपयोग करते हुए भविष्य की राह निर्मित करें. यह भी प्रबंधन का एक विशेष अंग है और यह संस्थान इस मंत्र के साथ लगातार आगे बढ़ रहा है, ऐसा मेरा विश्वास है. मित्रों, समय के साथ पूरी मानवता को प्रबंधन की आवश्यकता बढ़ती जा रही है. वर्तमान में कोविड के संकट ने सभी स्तरों पर, वह चाहे व्यक्तिगत हो, सामूहिक हो, सांस्थानिक अथवा राष्ट्रीय अंतर्राष्ट्रीय स्तर हो, प्रबंधन की परीक्षा ली है. यानी सर्वाइवल के इस एग्जाम में वही लोग सफल हुए हैं जिनका प्रबंधन अत्यंत मजबूत रहा है और प्रभावी रहा है. बड़ी खुशी की बात है कि हमारा देश भी उनमें से एक है. और यह सोचने वाली बात है कि जिस महामारी के सामने अच्छे भले बड़े और साधन संपन्न राष्ट्र धराशायी हो गए, आर्थिक और तकनीकी रूप से संपन्न होने के बावजूद उन्होंने इस संकट के सामने घुटने टेक दिए. उन्हें भारी मात्रा में जान माल का नुकसान भी उठाना पड़ा. उनके मुकाबले हमारे देश ने सीमित संसाधनों के बावजूद अपेक्षाकृत कम नुकसान उठाया. न केवल कम नुकसान, बल्कि प्रधानमंत्री श्री नरेंद्र मोदी के नेतृत्व में हमने इस आपदा को अवसर में भी बदलने में कामयाबी हासिल की है. ಬ್ರಿಟನ್ನಿಂದ ರಾಜ್ಯಕ್ಕೆ ಆಗಮಿಸಿರುವ ಪ್ರಯಾಣಿಕರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು ಬ್ರಿಟನ್ನಿಂದ ಆಗಮಿಸಿದ 1614 ಮಂದಿಯನ್ನು ಇದುವರೆಗೂ ತಪಾಸಣೆಗೊಳಪಡಿಸಲಾಗಿದೆ. ಈ ಪೈಕಿ 26 ಮಂದಿಗೆ ಕೋವಿಡ್-19 ಸೋಂಕು ಇರುವುದು ದೃಢಪಟ್ಟಿದೆ. ಆದರೆ ಈ ಮಧ್ಯೆ ಕೆಲವರು ಕೋವಿಡ್-19 ಪರೀಕ್ಷೆಗೆ ಒಳಗಾಗುವ ಬದಲು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಬ್ರಿಟನ್ನಿಂದ ಆಗಮಿಸಿರುವ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಪರೀಕ್ಷೆಗೆ ಒಳಗಾಗಬೇಕು. ಸರ್ಕಾರದೊಂದಿಗೆ ಸಹಕರಿಸಿದರೆ ಸಾಮಾಜಿಕ ಆರೋಗ್ಯ ಕಾಪಾಡಲು ಅನುಕೂಲವಾಗುತ್ತದೆ ಎಂದು ಅವರು ತಿಳಿಸಿದರು. ರಾಷ್ಟ್ರೀಯ ಆರೋಗ್ಯ ಮಿಷನ್ನ 7ನೇ ಸಮಾವೇಶ ಇಂದು ಜರುಗಿತು. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಕಾರ್ಯಕ್ರಮ ಉದ್ಘಾಟಿಸಿ ಒಂದು ಪ್ರದೇಶದಲ್ಲಿ ಕೈಗೊಳ್ಳಲಾದ ಉತ್ತಮ ಆರೋಗ್ಯ ಕ್ರಮಗಳನ್ನು ಇನ್ನೊಂದು ಕಡೆ ಅನುಸರಿಸುವ ಹಾಗೂ ಪುನರಾವರ್ತಿಸುವ ಪ್ರಯತ್ನ ನಿರಂತರವಾಗಿ ಜಾರಿಯಲ್ಲಿದೆ ಎಂದು ತಿಳಿಸಿದರು. ಆರೋಗ್ಯ ಕ್ಷೇತ್ರ 2020ರಲ್ಲಿ ಹಿಂದೆಂದೂ ಕಾಣದ ಪರಿಸ್ಥಿತಿ ಎದುರಿಸಿತು. ಕಠಿಣದಲ್ಲಿ ಕಠಿಣ ಎನ್ನುವ ಸ್ಥಿತಿಗೆ ಸಾಕ್ಷಿಯಾಯಿತು. ಯಾರೂ ಇಷ್ಟು ವರ್ಷಗಳಲ್ಲಿ ಇಂತಹ ದಿನಗಳನ್ನು ಕಂಡಿರಲಿಲ್ಲ. ಆದರೆ 140 ಕೋಟಿ ಜನರು ವಾಸಿಸುವ ಈ ದೇಶ ಪ್ರತಿಯೊಂದು ಸ್ತರದಲ್ಲಿಯೂ ಹೊಂದಾಣಿಕೆಯಿಂದ ಕಾರ್ಯನಿರ್ವಹಿಸಿತು. ಕೋವಿಡ್-19 ಸಮಯದಲ್ಲಿ ಆರೋಗ್ಯ ವಲಯ ಒಳ್ಳೆಯ ಕೆಲಸ ಮಾಡಲು ಸಾಧ್ಯವಾಯಿತು ಎಂದರು. ಸಾರ್ವಜನಿಕ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಕುರಿತ ಸಮಾವೇಶ ಉತ್ತಮ ಮತ್ತು ಪುನರಾವರ್ತಿತ ಅಭ್ಯಾಸಗಳು ಮತ್ತು ಅನ್ವೇಷಣೆ ವಿಷಯ ಕುರಿತು ನಡೆಯುತ್ತಿದೆ. अपने आप में मैं समझता हूं कि ये जो
वर्कशॉप है, यही अपने आप में सबसे बड़ा इनोवेटिव एक्सपेरिमेंट है। ये 7वीं वर्कशॉप जिसको कि स्वास्थ्य मंत्रालय ने देश भर में आयोजित किया, ये शायद आज जो स्वास्थ्य के क्षेत्र में हम सब लोग प्रगति कर पा रहे हैं, बड़े बड़े एम्बिशियस प्रोग्राम्स को हाथ में ले पा रहे हैं, कठिन से कठिन परिस्थिति, और कठिन से कठिन परिस्थिति तो शायद 2020 से ज़्यादा तो कठिन शायद किसी ने देखी नहीं है इतने वर्षों के अंदर। उस कठिन परिस्थिति में भी 135-140 करोड़ के देश में कैसे भारत ने मिलजुल कर लड़ा। मुझे याद है कि उस कोविड के खिलाफ जंग में भी जितने प्रेजेंटेशंस होते थे जिस भी स्तर पर, चाहे वो ग्रुप ऑफ मिनिस्टर्स की मीटिंग में हो, चाहे वो स्टेट्स के साथ कोऑर्डिनेशन में हो, चाहे वो डीएम्स के साथ हो, चाहे वो प्रधानमंत्री जी के लेवल पे चीफ मिनिस्टर्स के साथ हो। ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ನಾಳೆಯಿಂದ 3 ದಿನ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಬೆಳಗ್ಗೆ ಹೊಸಕೋಟೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಂಶೋಧನೆ ಹಾಗೂ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ರಾಜಭವನಕ್ಕೆ ಹಿಂತಿರುಗಲಿರುವ ಅವರು ಇದೇ 31ರ ಬೆಳಗ್ಗೆ ಚೆನ್ನೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕತಾರ್ ಭೇಟಿಯಲ್ಲಿದ್ದು ಅಲ್ಲಿನ ಉದ್ಯಮಿಗಳೊಂದಿಗೆ ಮಾತುಕತೆ ನಡೆಸಿದರು. ಭಾರತ ಮತ್ತು ಕತಾರ್ ನಡುವಿನ ಉದ್ಯಮ ವಲಯದ ದುಂಡು ಮೇಜಿನ ಸಭೆಗಾಗಿ ಅವರು ಭಾನುವಾರ ದೋಹಾಕ್ಕೆ ತೆರಳಿದ್ದು ಭಾರತದಲ್ಲಿರುವ ಹೂಡಿಕೆ ಅವಕಾಶಗಳ ಬಗ್ಗೆ ಅಲ್ಲಿನ ಉದ್ಯಮಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಉಭಯ ರಾಷ್ಟ್ರಗಳ ಮಧ್ಯದ ವ್ಯಾಪಾರ ವಹಿವಾಟು ಬಾಂಧವ್ಯಕ್ಕೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕುರಿತು ಟ್ವೀಟ್ ಮಾಡಿರುವ ಜೈಶಂಕರ್, ಆತ್ಮನಿರ್ಭರ ಭಾರತದ ಜೊತೆಯಲ್ಲಿ ದೇಶದಲ್ಲಿರುವ ನೂತನ ಹೂಡಿಕೆ ಅವಕಾಶಗಳ ಬಗ್ಗೆ ಮಾಹಿತಿ ನೀಡಿರುವುದಾಗಿ ತಿಳಿಸಿದ್ದಾರೆ. ಈ ಭೇಟಿಯ ಕುರಿತು ಅವರು ಕತಾರ್ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಮುಖ್ಯಸ್ಥ ಶೇಖ್ ಖಾಲಿಫಾ ಮತ್ತು ಕತಾರಿ ಉದ್ಯಮ ಸಂಘದ ಅಧ್ಯಕ್ಷ ಶೇಖ್ ಫೈಸಲ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಕತಾರ್ ರಾಷ್ಟ್ರೀಯ ಮ್ಯೂಸಿಯಂಗೂ ಜೈಶಂಕರ್ ಭೇಟಿ ನೀಡಿದ್ದರು. ಅಲ್ಲಿ ಭಾರತ ಮತ್ತು ಕತಾರ್ ನಡುವಿನ ಐತಿಹಾಸಿಕ ಬಾಂಧವ್ಯದ ಬಗ್ಗೆ ಮಾಹಿತಿ ಪಡೆದರು. ಕತಾರ್ನೊಂದಿಗಿನ ವಾಣಿಜ್ಯ ವಹಿವಾಟಿಗೆ ಹಿಂದೆ ಗುಜರಾತ್ ಪ್ರಮುಖ ದ್ವಾರವಾಗಿತ್ತು ಎಂದು ಜೈಶಂಕರ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿಕೆರೆ ಗ್ರಾಮದ ಎಸ್ವಿ ಸುಮಂಗಳಮ್ಮ ವೀರಭದ್ರ ದಂಪತಿಯ ಕೃಷಿ ಸಾಧನೆಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ವೈಜ್ಞಾನಿಕ ಮಾರ್ಗ ಅನುಸರಿಸಿ ಮಿಶ್ರ ಬೆಳೆಯ ಕೃಷಿಯೊಂದಿಗೆ ಪಶು ಸಂಗೋಪನೆ ಮತ್ತು ಕುರಿ ಸಾಕಾಣಿಕೆಯನ್ನು ಅವರು ಅನುಸರಿಸುತ್ತಿದ್ದಾರೆ. ವರ್ಷವಿಡೀ ಆದಾಯ ಬರುವಂತೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ಯಶಸ್ಸು ಸಾಧಿಸಿ ಅನೇಕ ವಿದ್ಯಾವಂತರು ಕೃಷಿಯಲ್ಲಿ ತೊಡಗಲು ಇವರು ಸ್ಫೂರ್ತಿಯಾಗಿದ್ದಾರೆ. ಇವತ್ತು ನಮಗೆ ಡೈರಿ ಎಸ್ವಿ ಸುಮಂಗಳಮ್ಮ ರೈತರು ತಮ್ಮ ಆದಾಯ ಹೆಚ್ಚಿಸಲು ಅನುಸರಿಸಬೇಕಾದ ಸೂತ್ರಗಳನ್ನು ತಿಳಿಸಿದರು. ವಿದ್ಯಾವಂತ ಯುವಕರು ಕೃಷಿಯಲ್ಲಿ ತೊಡಗುವುದು ಹೆಮ್ಮೆಯ ಸಂಗತಿ ಎಂದರು. 60 ಲೀಟರ್ ಹಾಲು ಕೊಡ್ತಾ ಇದೀವಿ. ಅದರಿಂದ ಹಾಲು ಇವತ್ತು ರೇಟ್ ಕಡಿಮೆ ಆಗಿದೆ. ಇವತ್ತು 23 ರೂಪಾಯಿ ಏನೋ ಸಿಗ್ತಾ ಇದೆ ನಮ್ಗೆ. ಮೊದಲೆಲ್ಲ ನಮಗೆ ಒಳ್ಳೆ ರೇಟ್ ಸಿಗ್ತಾ ಇತ್ತು. ಈ ಕೋವಿಡ್ ಬಂದ ನಂತರ ಕಡಿಮೆ ಮಾಡಿದ್ದಾರೆ. ಸೊ ಅದು ಒಳ್ಳೆ ಇದು ಬರ್ತಾ ಇದೆ ನಮಗೆ. ಹಸುಗಳಿಗೆಲ್ಲ ನಮ್ಮದೇ ಆಗಿರ್ತಕ್ಕಂಥ ಹುಲ್ಲುಗಳೆಲ್ಲ ಬೆಳ್ಕೊಂಡಿದ್ದೀವಿ. ನೇಪಿಯರು ಮತ್ತು ಸೂಬಬುಲ್ಲು ಮತ್ತು ಬೇರೆ ಆಮೇಲೆ ಅಜೋಲ ಮಾಡಿದ್ದೀವಿ ಹೊಸದಾಗಿ, ಜಲಸಸ್ಯ ಅದನ್ನು ಕೊಡ್ತೀವಿ ನಾವು. ಈಗಾಗ್ಬಿಟ್ಟು ಹೊರಗಡೆಯಿಂದ ಜಾಸ್ತಿ ಏನೂ ತರಿಸಲ್ಲ ನಾವು. ಏನಿದ್ರೆ ನಾವೇ ಬೆಳ್ಕೊಳ್ತೀವಿ. ಆಮೇಲೆ ಹುರುಳಿ, ನವಣೆ, ಸಜ್ಜೆ ಅದೆಲ್ಲ ಬೆಳೆದು ಕುಷ್ಕಿನಲ್ಲಿ ಅದನ್ನು ನಾವು ನಮ್ಮ ಹಸುಗಳಿಗೆಲ್ಲ ಉಣ್ಬಡಿಸಿ
ಅದರಿಂದಲೂ ಒಳ್ಳೆ ಆದಾಯ ಬರ್ತಾ ಇದೆ ನಮಗೆ. 10 ಪಾಯಿಂಟ್ಸ್ ಇಟ್ಕೊಂಡು ಮಾಡಿದಾಗ ಕೃಷಿಕ ವೀರಭದ್ರಪ್ಪ, ಕೃಷಿಯಲ್ಲಿ ಎಲ್ಲರೂ ಯೋಜನಾತ್ಮಕ ಕ್ರಮಗಳನ್ನು ಅನುಸರಿಸಬೇಕು. ಮಣ್ಣಿನೊಂದಿಗೆ ನೈಸರ್ಗಿಕ ಸಂಪತ್ತು ಸಂರಕ್ಷಣೆ ಹಾಗೂ ಮಳೆ ನೀರಿನ ಶೇಖರಣೆ ಬಹುಮುಖ್ಯ ಎಂದು ಹೇಳಿದರು. ಈ ದೇಶದ ಒಬ್ಬ ಸೈನಿಕ ಇದ್ದಾನೆ, ಅವನು ಹಸುವಾದರೂ ಯುದ್ಧ ಮಾಡಬೇಕು, ಬಿಸಿಲಾದರೂ ಯುದ್ಧ ಮಾಡಬೇಕು, ಶತ್ರು ಗುಂಡಿಟ್ಟು ಹೊಡಿತಾನೆ ಅಂದರೂ ಯುದ್ಧ ಮಾಡಬೇಕು, ಮಳೆ ಬಂದರೂ ಯುದ್ಧ ಮಾಡಬೇಕು. ಅದೇ ಥರ ರೈತರು ಕಡಿಮೆ ಸಮಯದ ಹೆಚ್ಚಿಗೆ ಲಾಭ ಬರಬೇಕು ಅಂದರೆ ಒಂದು 10 ಪಾಯಿಂಟ್ಸ್ ಇಟ್ಕೊಂಡು ಅವರು ಮುಂದೆ ಹೋದರೆ ಅನುಕೂಲ ಆಗುತ್ತೆ. ಕಡಿಮೆ ಸಮಯದ ಹೆಚ್ಚಿಗೆ ಲಾಭ ಬರ್ಬೋದು. 10 ಪಾಯಿಂಟ್ಸ್ ಏನು ಅಂತಂದರೆ, ಮೊದಲನೇದಾಗಿ ಒಬ್ಬ ರೈತನಿಗೆ ಬಂಗಾರ ಯಾವುದು ಅಂದರೆ ಮಣ್ಣು ಅಂತ, ಮಣ್ಣು ಸಂರಕ್ಷಣೆ ಮಾಡಬೇಕು ಅಂತ ಸರ್ಕಾರ ಸಾಕಾದಷ್ಟು ಪ್ಲ್ಯಾನ್ ಮಾಡಿಕೊಂಡು ಸಂರಕ್ಷಣೆ ಮಾಡ್ತಿದೆ. ಅವರು ಮಾಡೋದ್ರ ಜೊತೆಗೆ ನಾವೂ ಕೂಡ ಪ್ರತಿಯೊಬ್ಬ ರೈತರಿಗೂ ಕೂಡ ತನ್ನ ಮಣ್ಣನ್ನು ಸಂರಕ್ಷಣೆ ಮಾಡ್ಕೋಬೇಕು. ಮಣ್ಣಷ್ಟೇ ಮುಖ್ಯವಾದ ಇನ್ನೊಂದು ಏನು ಅಂದರೆ ರೈತನಿಗೆ ಬೇಕಾಗಿರೋದು ನೀರು ಬೇಕಾಗಿದೆ. ನೀರಿನ ಮೂಲ ಯಾವುದು ಅಂದರೆ ಮಳೆ ಬಂದಾಗ ಭೂಮಿ ಒಳಗಡೆನೂ ಮತ್ತು ಭೂಮಿ ಮೇಲ್ಗಡೆನೂ ಕೂಡ ನಾವು ನೀರು ಸಂರಕ್ಷಣೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ. ಇಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಅರುಣ್ ಜೇಟ್ಲಿ ಅವರ 68ನೇ ಜನ್ಮದಿನ. And law and justice cabinet portfolios in the Atal Bihari Vajpayee and Narendra Modi governments. With Jaitley as the finance minister, the Modi government was able to take several key economic initiatives like demonetization and the implementation of the goods and service tax. Arun Jaitley breathed his last on August 24th, 2019. Remembering the senior ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅರುಣ್ ಜೇಟ್ಲಿ ಅವರನ್ನು ಸ್ಮರಿಸಿದ್ದು, ಜೇಟ್ಲಿ ಅವರು ಆತ್ಮೀಯ ವ್ಯಕ್ತಿತ್ವ, ಬುದ್ಧಿಶಕ್ತಿ, ಕಾನೂನಿನ ಕುರಿತು ಅಪಾರ ಜ್ಞಾನ ಹೊಂದಿದ್ದರು, ಭಾರತದ ಪ್ರಗತಿಗೆ ದಣಿವರಿಯದೆ ಕಾರ್ಯನಿರ್ವಹಿಸಿದ್ದರು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೇಟ್ಲಿ ಅವರ ಜ್ಞಾನ ಮತ್ತು ಒಳನೋಟಗಳು ಅನನ್ಯವಾಗಿದ್ದು, ರಾಜಕೀಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಅರುಣ್ ಜೇಟ್ಲಿ ಅವರು ಅತ್ಯದ್ಭುತ ನಾಯಕತ್ವ ಹಾಗೂ ವ್ಯಕ್ತಿತ್ವ ಹೊಂದಿದ್ದ ಅಪರೂಪದ ರಾಜಕಾರಣಿಯಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅರುಣ್ ಜೇಟ್ಲಿ ಪಕ್ಷದ ಅಗ್ರಗಣ್ಯ ನೇತಾರ, ಪ್ರಖರ ವಾಗ್ಮಿ, ಅತ್ಯುತ್ತಮ ಆಡಳಿತಗಾರರಾಗಿ ಎಲ್ಲರ ಗೌರವಾದರಗಳಿಗೆ ಪಾತ್ರರಾಗಿದ್ದರು. ಅವರ ಪರಿಶ್ರಮ, ಸಾಧನೆ ಮತ್ತು ಸುಧಾರಣಾ ಕೇಂದ್ರಿತ ನೀತಿ ನಿರೂಪಣೆಗಳು ಎಂದಿಗೂ ತಮಗೆ ಪ್ರತಿರೂಪಕ ಎಂದು ಟ್ವೀಟ್ ಮಾಡಿದ್ದಾರೆ. ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿಂದು ದಿವಂಗತ ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಚಿವ ಅರುಣ್ ಜೇಟ್ಲಿ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಅರುಣ್ ಜೇಟ್ಲಿ ಅವರ ಪ್ರತಿಮೆ 6 ಅಡಿ ಎತ್ತರವಿದೆ. इस मौके पर गृह मंत्री अमित शाह ने कहा कि जेटली असाधारण सांसद थे जिनके ज्ञान और अंतर्दृष्टि के सानी बहुत कम है. उन्होंने कहा जेटली देश की राजनीति में चिरकाल तक रहने वाले योगदान दिया और उन्हें पूरे उत्साह एवं समर्पण के साथ देश की सेवा की. जेटली जैसे नेताओं के त्याग और बलिदान से ही आज भाजपा देश में 2014 से सत्ता में है और दुनिया की सबसे बड़ी राजनीतिक पार्टी बनी है. ಅರುಣ್ ಜೇಟ್ಲಿ ಜನ್ಮದಿನದ ಪ್ರಯುಕ್ತ ನಡೆದ ಸಮಾರಂಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಹಿಡಿದ ಕಾರ್ಯವನ್ನು ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಪೂರೈಸುವಲ್ಲಿ ಜೇಟ್ಲಿ ನಿಸ್ಸೀಮರಾಗಿದ್ದರು ಎಂದರು. ಕಾನೂನು, ರಕ್ಷಣೆ, ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಅರುಣ್ ಜೇಟ್ಲಿ ಯಾವುದೇ ಹುದ್ದೆಯಾದರೂ ಅದಕ್ಕೆ ನ್ಯಾಯ ಸಲ್ಲಿಸಿದ್ದರು. ಗುಜರಾತ್ ಜೊತೆಗೂ ಅವರು ಉತ್ತಮ ಬಾಂಧವ್ಯ ಹೊಂದಿದ್ದರು ಎಂದು ಸ್ಮರಿಸಿದರು. ಯಾವುದೇ ವಿಚಾರವನ್ನಾದರೂ ತಮ್ಮ ತರ್ಕಬದ್ಧ ಮಾತುಗಳೊಂದಿಗೆ ಸದನದ ಘನತೆಗೆ ಚ್ಯುತಿ ತರದೆ ಮಂಡಿಸುತ್ತಿದ್ದರು, ಅದರಂತೆಯೇ ಕಾರ್ಯನಿರ್ವಹಿಸುತ್ತಿದ್ದರು. ಇದು ಜೇಟ್ಲಿ ಅವರ ಚಾಕಚಕ್ಯತೆಗೆ ಆಗಿತ್ತು ಎಂದು ಅಮಿತ್ ಶಾ ಸ್ಮರಿಸಿದರು. विपक्ष के परफॉर्मेंस के जो 10 साल थे, इसका ही नतीजा है कि आज जनता सही फैसला लेकर 2014 में श्री नरेंद्र मोदी जी को भारतीय जनता पार्टी की पूर्ण बहुमत की सरकार बनाने के लिए मौका दिया. क्रिकेट में योगदान 2 तरह के लोगों का होता है. एक तो खुद खेलते हैं और देश के लिए अपना पूरा समय और जीवन देते हैं, वो तो सबसे बड़े कंट्रीब्यूटर होते ही है. मगर खेलने का जो माहौल बनाते हैं, खेलने की जो व्यवस्था करते हैं, खेलने के इंफ्रास्ट्रक्चर खड़े करते हैं और खेल को सुचारू रूप से चलाने में जो मदद करते हैं, उनका भी योगदान बहुत महत्वपूर्ण है. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಜ್ಯದಲ್ಲಿ ಗೋ ಹತ್ಯೆ ನಿಷೇಧಕ್ಕೆ ಸುಗ್ರೀವಾಜ್ಞೆ, ರಾಜ್ಯಪಾಲರ ಅಂಕಿತಕ್ಕೆ ನಾಳೆ ರವಾನೆ, ಸಚಿವ ಸಂಪುಟದ ಮಹತ್ವದ ತೀರ್ಮಾನ. ಪೂರ್ವ ನಿಗದಿಯಂತೆ ಜನವರಿ 1ರಿಂದ ಶಾಲೆಗಳ ಆರಂಭ, ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲು ಸೂಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. 100ನೇ ಕಿಸಾನ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ, ಹಣ್ಣು ತರಕಾರಿ ಸಾಗಾಣಿಕೆಗೆ ಶೇಕಡ 50ರಷ್ಟು ಕೇಂದ್ರದ ಸಹಾಯಧನ. ಸಮುದ್ರ ತೀರಗಳ ಸ್ವಚ್ಛತೆಗಾಗಿ ಜನಾಂದೋಲನ, ಸ್ಥಳೀಯ ಪ್ರತಿನಿಧಿಗಳ ನೇತೃತ್ವದಲ್ಲಿ ಸಮಿತಿ ರಚನೆ, ಸಚಿವ ಪ್ರಕಾಶ್ ಜಾವಡೇಕರ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.